ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಐ ಪಿ ಒ ಬಗ್ಗೆ ಡಿಸ್ಕಸ್ ಮಾಡೋಣ, ಎರಡು ಐ ಪಿ ಒ ಬಗ್ಗೆ. So, ಅದಕ್ಕಿಂತ ಮೊದಲು ನಾನು ಇಷ್ಟು ದಿವಸ ವಿಡಿಯೋ ಹಾಕಿದ್ದಿಲ್ಲ, ಯಾಕಂದ್ರೆ ಸ್ವಲ್ಪ ಬಿಸಿ ಇದ್ದೆ. ಪ್ಲಸ್ ಸೆಬಿ ಅವರು ರೆಗ್ಯುಲೇಷನ್ ಬಿಟ್ಟಿದ್ದಾರೆ. ಸೊ ನಾವು ಯಾವುದೇ ಸ್ಟಾಕ್ ಇರುತ್ತಲ್ಲ, ಸೊ ಅದನ್ನ ಪ್ರೈಸ್ ಇದು ಮಾಡಂಗಿಲ್ಲ, ಇದಕ್ಕೆ ಡಿಸ್ಕ್ಲೋಸ್ ಮಾಡಂಗಿಲ್ಲ ಇದು ವಿಡಿಯೋದಲ್ಲಿ. ಸೊ ಯಾರನ್ನ ರಿಜಿಸ್ಟರ್ ಮಾಡಿದ್ರೆ ಮಾತ್ರ ಡಿಸ್ಕ್ಲೋಸ್ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ನಾನು ಟ್ರೈ ಮಾಡ್ತಿದ್ದೀನಿ ಅದಕ್ಕೆ ಎಕ್ಸಾಮ್ ಬರೋಕ್ಕೆ. ಸೊ ಎಕ್ಸಾಮ್ ಬಂದ್ಮೇಲೆ ನಾವು ನಿಮಗೆ ವಿಡಿಯೋ ಮುಖಾಂತರ ಹೇಳ್ತೀನಿ. ಸೊ ಅದು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಅದನ್ನ. ಫಸ್ಟ್ ಐ ಪಿ ಒ ಬಗ್ಗೆ ಡಿಸ್ಕಸ್ ಮಾಡೋಣ. ಆ, ಇದು ಐ ಪಿ ಒ ಎರಡು ಓಪನ್ ಆಗಿದೆ ಈ ಟೈಮಲ್ಲಿ. ಸೊ ಏಜೆಕ್ಸ್ ಇಂಜಿನಿಯರಿಂಗ್ ಐ ಪಿ ಒ ಮತ್ತೆ ಎಕ್ಸಾವೇರ್ ಟೆಕ್ನಾಲಜಿ. ಇವ್ರದ್ದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಾದ್ರೆ 2% ನಡೀತಿದೆ ಏಜೆಕ್ಸ್ ಇಂದು. ಎಕ್ಸಾವೇರ್ದು 0.49% ನಡೀತಿದೆ. ಫಸ್ಟ್ ಆಫ್ ಆಲ್ ಐ ಪಿ ಒ ಸೈಜು ದೊಡ್ಡದಿದೆ, ಎರಡು ದೊಡ್ಡದಿದೆ. ಸೊ ಅರೌಂಡ್ 1269 crores ಇದಿದೆ ಯಾವುದಂದ್ರೆ ಏಜೆಕ್ಸ್ ಇಂದು. ಎಕ್ಸಾವೇರ್ ಇಂದು ಇನ್ನ ಜಾಸ್ತಿ, 8750 crores ಇದೆ. ಫಸ್ಟ್ ಏಜೆಕ್ಸ್ ಡಿಸ್ಕಸ್ ಮಾಡೋಣ ಏನಿದೆ ಅಂತ ಆಯ್ತು. ಸೊ ಇವ್ರದ್ದು ಟೋಟಲ್ 1269 CR ಕೇಳ್ತಿದ್ದಾರೆ ಅವ್ರ ಟೋಟಲ್ ಫುಲ್ ಫೇಸ್ ಇದೆ. ಇದೊಂದು ಫಸ್ಟ್ ನೆಗೆಟಿವ್ ಪಾಯಿಂಟ್. ಏನೋ ಅದಕ್ಕೆ ನಾವು ಇದು ಗ್ರೇ ಮಾರ್ಕೆಟ್ ಪ್ಲಸ್ ಸರ್ಜ್ ಇಲ್ಲ ನೋಡ್ಕೋಬಹುದು ಇಲ್ಲಿ. ಎಲ್ಲ ಟೋಟಲ್ ಫೇಸ್ ಇದೆ. ಸೊ ವಿಡಿಯೋ ಕರೆಕ್ಟ್ ಬರ್ತಾ ಕರೆಕ್ಟ್ ಬರ್ತಿದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೊಂದು ಪಾಸಿಟಿವ್ ಪಾಯಿಂಟ್ ನೋಡಿ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ 93%, 93.50% ಇದೆ. ಸೊ ಪೋಸ್ಟ್ ಇಷ್ಟು ಅರೌಂಡ್ 70 ಅಬೋನೆ ಮೇಲೆ ಇರ್ಬೋದು. ಸೊ ಮೋರ್ ದೆನ್ 50 ಇದ್ರೆ ನಮ್ಗೆ ಚಲೋ. ಸೊ ಅದಕ್ಕೆ ಅದೊಂದು ಪಾಸಿಟಿವ್ ಪಾಯಿಂಟ್ ಆಗಿರುತ್ತೆ. ಈ ಕಂಪ್ನಿ ಇನ್ಕಾರ್ಪೊರೇಟ್ ಆಗಿದ್ದು 1992 ಅಲ್ಲಿ. ಇವರು ಡಿಫ್ರೆಂಟ್ ರೇಂಜ್ ಆಫ್ ಕಾಂಕ್ರೀಟ್ ಎಕ್ವಿಪ್ಮೆಂಟ್ ಮತ್ತೆ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಅಲಾಂಗ್ ದಿ ವ್ಯಾಲಿ ಚೈನ್. ಇವ್ರದ್ದು ಆಲ್ರೆಡಿ 141 ಎಕ್ವಿಪ್ಮೆಂಟ್ಸ್ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ ಇವರು. ಆಮೇಲೆ 29,800 ಯೂನಿಟ್ಸ್ ಆಲ್ರೆಡಿ ಸೇಲ್ ಮಾಡಿದ್ದಾರೆ ಲಾಸ್ಟ್ 10 years. ಫಸ್ಟ್ ಅದು ಇದನ್ನೆಲ್ಲ ನೋಡ್ಕೋಬಹುದು. ಕರ್ನಾಟಕದಲ್ಲಿ ಇದು ಆಗಿರೋದು ಬೇರೆ ಬೇರೆ ಜಿಲ್ಲೆಯಲ್ಲಿ. ಆಮೇಲೆ ಇವ್ರದ್ದು 51 ಡೀಲರ್ಶಿಪ್ ಇದೆ. 114 ಟಚ್ ಪಾಯಿಂಟ್ಸ್ ಪ್ಲಸ್ ಇನ್ಕ್ಲೂಡಿಂಗ್ 51 ಹೆಡ್ ಕ್ವಾರ್ಟರ್ಸ್. ಫೈನಾನ್ಷಿಯಲ್ಸ್ ಬರೋದಾದ್ರೆ ನೀವು ಬೇಕರಿ ಓದಿದ್ರೆ ಒಂದು ರೀಡ್ ಮೋರ್ ಅಂತ ಇದೆ, ಓದ್ಬೋದು ಏನೇನು ಪೋರ್ಟ್ಫೋಲಿಯೋ ಇದೆ ಅಂತ. ಇದು ಕಾಂಕ್ರೀಟ್ ಪಂಪ್ಸ್, 3D ಕಾಂಕ್ರೀಟ್ಸ್, ಬ್ಯಾಚಿಂಗ್ ಪ್ಲಾನ್ಸ್ ಇದೆ. ಫಸ್ಟ್ ಫೈನಾನ್ಷಿಯಲ್ ಡಿಸ್ಕಸ್ ಮಾಡಿದ್ರೆ ಇದೆಲ್ಲ ಗೊತ್ತಾಗುತ್ತೆ. ಅಸೆಟ್ಸ್ ನೋಡಿ, 735 CR ಇಂದ 1348 CR ತನಕ ಹೋಗಿದೆ, ಮೋರ್ ದೆನ್ ಡಬಲ್, ವಿಚ್ ಈಸ್ ನಾಟ್ ಮೋರ್ ದೆನ್ ಡಬಲ್ ಬಟ್ ಆಲ್ಮೋಸ್ಟ್ ಡಬಲ್ ಅಂತ ಅನ್ಬೋದು, ವಿಚ್ ಇಸ್ ಗುಡ್. ಆಮೇಲೆ ರೆವೆನ್ಯೂ ವೈಸ್ ನೋಡೋದಾದ್ರೆ 1771 ಇಂದ 1780, ಈಸ್ ಮೋರ್ ದೆನ್ ಡಬಲ್. 66 ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 66 ಇಂದ 225, ಸೊ ಟ್ರಿಪಲ್ಗಿಂತ ಜಾಸ್ತಿ ಇದೆ, ವಿಚ್ ಈಸ್ ಗುಡ್. ಆಮೇಲೆ ಬಾರನ್ಸು ನೀಲ್ ಇದೆ, ಅರೌಂಡ್ 7 crores ಅಷ್ಟೇ, 6 crores ತನಕ ಬಂದಿದೆ. ಸೊ ಡೆಟ್ ಇಕ್ವಿಟಿ 0.01 ಈಸ್ ಗುಡ್. ROE ನೋಡೋದಾದ್ರೆ 24%, 32% ROC ಆಗಿರುತ್ತೆ. ಪ್ರಾಫಿಟ್ ಮಾರ್ಜಿನ್ 12.65% ಇದೆ. ರಿಟರ್ನ್ ನೆಟ್ ವರ್ತ್ ಅರೌಂಡ್ 19.39%. ಇದು ಪಿ ರೇಷಿಯೋ ನೋಡೋದಾದ್ರೆ 35 ಇದೆ. ನಾವು ಯಾವಾಗಲೂ ಪೋಸ್ಟ್ ಇಶ್ಯೂ ಐ ಪಿ ಒ. ಸೊ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಪ್ರೀ ಇಶ್ಯೂ ಮತ್ತೆ ಪೋಸ್ಟ್ ಇಶ್ಯೂ. ಸೊ ಅರೌಂಡ್ 10 ಡಿಫ್ರೆನ್ಸ್ ಅಂತ ಹಾಕ್ಬೋದು. ಇದು ಆಲ್ರೆಡಿ ರಿಟೇಲ್ ಪೋರ್ಷನ್ ಅರೌಂಡ್ 0.29% ಇದಾಗಿದೆ ಆಲ್ರೆಡಿ. ಇನ್ನ ಒಂದು ಸಬ್ಸ್ಕ್ರೈಬ್ ಆಗಿದೆ 0.28 ಟೋಟಲ್ ಇದರಲ್ಲಿ. ನೋಡ್ಕೋಬಹುದು. ಇವ್ರದ್ದು ಕಾಂಪಿಟೇಟರ್ಸ್ ಡಿಸ್ಕಸ್ ಮಾಡೋದಾದ್ರೆ, ಕಾಂಪಿಟೇಟರ್ಸ್ ACE, ಆಕ್ಷನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್, ಇವ್ರದ್ದು ಪಿ ರೇಷಿಯೋ 46 ಇದೆ. ಆಮೇಲೆ BEML, ಇದು ಪಿ ರೇಷಿಯೋ ಅರೌಂಡ್ 54 ಇದೆ. ಮತ್ತೆ ಸ್ಕಾಟ್ಸ್ ಕ್ಯೂಬೋಟಾ 35 ಇದೆ. ಪಿ ರೇಷಿಯೋ ನೋಡೋದಾದ್ರೆ ಇದು ನಾರ್ಮಲ್ ರೀಸನೇಬಲ್ ಪಿ ರೇಷಿಯೋ ವಾಯ್ಸ್ ಹಾಕ್ತಿದ್ದಾರೆ. ಅರೌಂಡ್ 5 to 10% ಲಿಸ್ಟಿಂಗ್ಸ್ ಅಲೋ ಮಾಡಿದ್ದಾರೆ. ಅದೇ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಏನಾರ ಅಂದ್ರೆ ಟೋಟಲಿ OFS ಅಂದ್ರೆ ಕಂಪ್ನಿಗೆ ಏನು ಯೂಸ್ ಆಗಲ್ಲ, ಜಸ್ಟ್ ಪ್ರಮೋಟಿಸ್ಗೆ ಹೋಗುತ್ತೆ. ನೆಕ್ಸ್ಟ್ ಎಕ್ಸಾವೇರ್ ಟೆಕ್ನಾಲಜೀಸ್ ಬರೋದಾದ್ರೆ ಇದು AI ರಿಲೇಟೆಡ್ ಕಂಪ್ನಿ. ಸೊ ಸ್ವಲ್ಪ ಗಮನಿಟ್ಟು ಅಂತ ಹೇಳಿ. ಬೆಸ್ಟ್ ಇವಾಗ ಎಲ್ಲ ಕಡೆ AI ಅಂತ ನಡೀತಿದೆ, AI ಸೆಕ್ಟರ್ ಬೂಮಲ್ಲಿದೆ. ಇದು IPO 8750. ಸೊ ಇದನ್ನ ಟೋಟಲಿ OFS, ಅದೊಂದು ನೆಗೆಟಿವ್ ಪಾಯಿಂಟ್ ಆಗುತ್ತೆ. ಅದು OFS ನೋಡಿದ್ಮೇಲೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಚೆಕ್ ಮಾಡಬೇಕು. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಪ್ರೀ ಇಶ್ಯೂ 95% ಇದೆ. ಆಮೇಲೆ ಪೋಸ್ಟ್ ಇಶ್ಯೂ ಅರೌಂಡ್ 70 ಮೇಲೆ ಇರ್ಬೋದು, 50 ಇಲ್ಲದೆ 70 ಮೇಲೆ ಇರ್ಬೋದು. 50 ಮೇಲೆ ಇದ್ರೆ ಬೆಸ್ಟ್. ಓಕೆ, ಈ ಕಂಪ್ನಿ ನೋಡಿ AI ರಿಲೇಟೆಡ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ. ಇವ್ರದ್ದು ಆಫೀಸಸ್ ಮೇನ್ ಇಂಡಿಯಾದಲ್ಲಿ ಮತ್ತೆ ಶ್ರೀಲಂಕಾದಲ್ಲಿ ಇದೆ. ರೀಡ್ ಮೋರ್ ಅಲ್ಲಿ ಡಿಫ್ರೆಂಟ್ ಸರ್ವಿಸಸ್ ನೀವು ಓದ್ಬೋದು.
ARP systems ಪ್ಲಸ್ ಡೇಟಾ ಅಂಡ್ ಆಪ್ಟಿಮೈಸ್ ಕ್ಲೌಡ್ ಸರ್ವಿಸಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಇದು ಕಂಪ್ನಿ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡ್ತಿದ್ರೆ exaware.com ಎಕ್ಸಾವೆ ಟೆಕ್ನಾಲಜಿ ರಿಸರ್ಚ್ ಮಾಡ್ಬೋದು. ಓಕೆ, ಆಸೆಟ್ಸ್ ವೈಸ್ ಫೈನಾನ್ಷಿಯಲ್ ಡಿಸ್ಕಸ್ ಮಾಡೋಣ ಈಗ. ಆಸೆಟ್ಸ್ ವೈಸ್ 5673 ಇಂದ 8590. ಸೊ ನಾರ್ಮಲ್ ಗ್ರೋತ್ ಇದೆ, ಕಂಟಿನ್ಯೂಸ್ ಕನ್ಸಿಸ್ಟೆಂಟ್ ಗ್ರೋತ್ ಇದೆ. ಆಮೇಲೆ ರೆವೆನ್ಯೂಸ್ ನೋಡೋದಾದ್ರೆ 7244 ಇಂದ 10389 ತನಕ ರೆವೆನ್ಯೂ ಗ್ರೋತ್ ಇದೆ. ಅರೌಂಡ್ 15 to 20% ಅನ್ಬೋದು, 20 to 30% ಅನ್ಬೋದು. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 748 ಇಂದ 997 ತನಕ ಇದಾಗಿದೆ. ಸೊ ಇದನ್ನ ಅರೌಂಡ್ 15 to 20% ಗ್ರೋತ್. ಬಾರೋಯಿಂಗ್ಸ್ ನೋಡಿ 82.7 ಇತ್ತು, ಯಾವಾಗಂದ್ರೆ 22 ಡಿಸೆಂಬರ್ ಅಲ್ಲಿ. ಈಗ ತೋರಿಸಿಲ್ಲ ಬಾರೋಯಿಂಗ್, ಒಂದ್ಸಲ ಚೆಕ್ ಮಾಡಿ. ರೆವೆನ್ಯೂ ರಿಟರ್ನ್ ಆನ್ ನೆಟ್ ವರ್ತ್ 23% ಇದೆ. ವ್ಯಾಟ್ ಮಾರ್ಜಿನ್ಸ್ ಪ್ರಾಫಿಟ್ ಮಾರ್ಜಿನ್ 9.60, ಪ್ರೈಸ್ ಟು ಬುಕ್ ವ್ಯಾಲ್ಯೂ 10.15 ಇದೆ. ಸೊ ಈ ಪಿ ರೇಷಿಯೋ ಅರೌಂಡ್ ತೋರಿಸಿಲ್ಲ ಇದರಲ್ಲಿ, ನೀವು ಅನ್ಕೋಬಹುದು 41 to 50 ಅಂತ ಅನ್ಕೋಬಹುದು. ಅರೌಂಡ್ 10 ಗ್ಯಾಪ್ 10 ತಿಳ್ಕೋಬಹುದು. ಮತ್ತೆ ಇವ್ರದ್ದು IPO ರಿಜಿಸ್ಟರ್ KFin ಟೆಕ್ನಾಲಜೀಸ್. ಇವ್ರದ್ದು ಬರೋದಾದ್ರೆ ಇಜಿಕ್ಸ್ ಇಂಜಿನಿಯರಿಂಗ್ ಥಿಂಕಿಂಗ್ ಟೈಮ್. ಓಕೆನಾ, ಥಿಂಕಿಂಗ್ ಟೈಮ್ ಅವ್ರದ್ದು ಇದೆ. ಇವ್ರದ್ದು ಕಾಂಪಿಟೇಟರ್ಸ್ ಡಿಸ್ಕಸ್ ಮಾಡೋಣ. ಎಕ್ಸ್ಟ್ರಾ ಬೇರೆ ಇದ್ದು ಅಸಿಸ್ಟೆಂಟ್ ಸಿಸ್ಟಮ್ ಇದೆ, ಕೋಫೋರ್ಸ್ ಇದೆ, LTI ಮ್ಯಾಟ್ರಿ ಇದೆ, ಎಂಫಸಿಸ್ ಇದೆ. ಸೊ ಇವ್ರದ್ದು ಈ ರೇಷಿಯೋ ನೋಡೋದಾದ್ರೆ 84, 64. ಇವೆರಡು ಕಂಪ್ನಿ ಕಂಪೇರ್ ಮಾಡಿದ್ರೆ ಈ ರೇಷಿಯೋ ಸ್ವಲ್ಪ ಕಡಿಮೆ ಇದೆ. ಬಟ್ LTI ಮ್ಯಾಟ್ರಿ ಮತ್ತೆ ಎಂಫಸಿಸ್ ಇದ್ರೆ ಈ ಎರಡು ಕಂಪ್ನಿ ಡೈರೆಕ್ಟ್ ಇದು ಮಾಡಲ್ಲ. ಸೊ ಅದಕ್ಕೆ ಈ ಪಿ ರೇಷಿಯೋಗೂ ಅಷ್ಟು ಇಲ್ಲ. ಸೊ ನೀವು ರೀಸನೇಬಲ್ ವ್ಯಾಲ್ಯೂಷನ್ ಅಂತ ಅನ್ಬೋದು. ಓಕೆನಾ. ಮತ್ತೆ ಇನ್ನೊಂದು ಏನ್ ಪಾಯಿಂಟ್ ಅಂದ್ರೆ ಅನ್ಲಿಸ್ಟೆಡ್ ಶೇರ್ ಮಾರ್ಕೆಟ್ ಅಲ್ಲಿ ಇದು ಆಲ್ರೆಡಿ ಇತ್ತು. ಸೊ ಅನ್ಲಿಸ್ಟೆಡ್ ಶೇರ್ ಮಾರ್ಕೆಟ್ ಅದ್ರಲ್ಲಿ ಏನಂದ್ರೆ ಒಂದೊಂದು ಕಂಪ್ನೀಸ್ ಆಲ್ರೆಡಿ ಅನ್ಲಿಸ್ಟೆಡ್ ಮಾರ್ಕೆಟ್ ಎಲ್ಲ ಬಿಟ್ಟಿರ್ತಾರೆ ಅವ್ರ ಶೇರ್ಸ್ ನ. ಸೊ ನಾವು ತಗೊಳ್ಬೋದು ಅದಕ್ಕೆ. ಸೊ ಇದರಲ್ಲಿ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ನನ್ನ ಕಡೆ ಎಕ್ಸವೇರ್ IPO ಇದೆ ಅಂತ ತಿಳ್ಕೊರಿ. ಸೊ ನಾನು ಈಗ ಡೈರೆಕ್ಟ್ IPO ಓಪನ್ ಮಾಡ್ಮೇಲೆ ಯಾವತ್ತು ಫಸ್ಟ್ ಡೇನೆ ಸೆಲ್ ಮಾಡೋಕ್ಕಾಗಲ್ಲ. ನನಗೆ 6 ಮಂತ್ಸ್ ತನಕ ಲಾಕ್ ಇನ್ ಪೀರಿಯಡ್ ಇರುತ್ತೆ. 6 ಮಂತ್ಸ್ ಆಮೇಲೆ ನಾನು ಸೆಲ್ ಮಾಡ್ಕೋಬಹುದು. ಈಗ ಅರೌಂಡ್ 1000 ತನಕ ನಡೀತಿದೆ ಇದು. ಇದು ಪ್ರೈಸ್ ಬ್ಯಾಂಡ್ ಬರೋದು ಆಕ್ಚುಲಿ 674 ಇಂದ 708 ತನಕ, ಅರೌಂಡ್ 300 ಪ್ರೈಸ್ ಬ್ಯಾಂಡ್ ಇದೆ. ಸೊ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲೇ ಸ್ವಲ್ಪ ಜಾಸ್ತಿ ಇದೆ ಪ್ರೈಸ್ ಇದು. ಸ್ವಲ್ಪ ಆ ವ್ಯಾಲ್ಯೂಷನ್ ಸ್ವಲ್ಪ ಇದಿದೆ, ಡಿಫ್ರೆನ್ಸ್ ಇದೆ. ಓಕೆ, ಮತ್ತೆ ನೆಕ್ಸ್ಟ್ IPOs ಬಂದಾಗ ಮತ್ತೆ ಡಿಸ್ಕಸ್ ಮಾಡೋಣ. ಮಾರ್ಕೆಟ್ ವೈಸ್ ಬರೋದಾದ್ರೂ ನಾನು ಹೇಳಿದ್ದೆಲ್ಲ. ಸೊ ಅರೌಂಡ್ ಅಲ್ಲೇ ಆ ರೇಂಜ್ ಅಲ್ಲೇ ಕಾನ್ಸಂಟ್ರೇಟ್ ಆಗ್ತಿದೆ. ಇವತ್ತು ಸ್ವಲ್ಪ ನೆಗೆಟಿವ್ ಆಗಿತ್ತು. ಸೊ ನೋಡೋಣ, ಡಿಸ್ಕಸ್ ಮಾಡೋಣ. ಆಮೇಲೆ ಅದೇ ನಾನು ರಿಜಿಸ್ಟರ್ಡ್ ಆಗಕ್ಕೆ ಟ್ರೈ ಮಾಡ್ತೀನಿ. ಆದ್ಮೇಲೆ ನಾವು ವಿಡಿಯೋಸ್ ರೆಗ್ಯುಲರ್, ಓಕೆನಾ. ಮತ್ತೆ ಡಿಫ್ರೆಂಟ್ ಸ್ಪೆಸಿಫಿಕ್ ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್. ಈಗ ಅಷ್ಟು ತನಕ ಎಲ್ಲ ಸ್ಟಾಕ್ ಬಗ್ಗೆ ನೋಡ್ಕೊಂತೀರಿ. ನೀವು ಯಾವಾಗಲೂ ಗ್ರೋತ್ ಮೈಂಡ್ ಸೆಟ್ ಇಟ್ಕೊಳ್ಳಿ. ನಿಮ್ದು ಏನು ಕೆರಿಯರ್ ಇದಿರುತ್ತಲ್ಲ ಅದ್ರ ಬಗ್ಗೆ ಫೋಕಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ.